ಶ್ರೀ ಸಾಯಿಬಾಬಾ ಜೀವನಚರಿತೆ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ ಉಪದೇಕ್ಷ್ಯಂತಿ ತೇ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನಃ. ಭಾಗ 3 ಅಧ್ಯಾಯ 15. ಇತರೆ ಮುಸ್ಲಿಂ ಭಕ್ತರುಗಳು. ಬಾಬಾರವರ ಬಳಿಗೆ ಬಂದ ಮುಸ್ಲಿಮರಲ್ಲಿ ಬಾಬಾರವರ ಬಗೆಗೆ ಅನೇಕ ವಿಷಯಗಳನ್ನು ತಿಳಿದಿದ್ದ ಮತ್ತು ಅನೇಕ ಸಾಯಿ ಭಕ್ತರಿಂದ ಗೌರವಿಸಲ್ಪಟ್ಟ ವ್ಯಕ್ತಿ ಅಬ್ದುಲ್ ಸಾಯಿಬಾಬಾರವರಲ್ಲಿ ನಿಕಟ ಸಂಪರ್ಕವನ್ನು ಅವರು ಜೀವಿಸಿದ್ದ ಕಾಲದಲ್ಲಿ 30 ವರ್ಷಗಳ ಕಾಲ ಹೊಂದಿ ಮಹಾಸಮಾಧಿ ನಂತರ 36 ವರ್ಷಗಳ ಕಾಲ ಅವರಿಗೆ ತಮ್ಮ ಜೀವನ ಮುಡಿಪಾಗಿಟ್ಟರು. ಸಾರ್ವಜನಿಕರಿಂದ ಕೊಡಲ್ಪಟ್ಟ ಹಣದಿಂದ ಜೀವನ ಮಾಡುತ್ತಿದ್ದರು. ಅಬ್ದುಲ್ ರವರು 1871ರಲ್ಲಿ ಜನಿಸಿ 1954ರಲ್ಲಿ ಕಾಲವಾದರು. ಅವರು ನದಿ ದಡದ ನಾಂದೇಡ ಗ್ರಾಮ ನಿವಾಸಿಯಾಗಿದ್ದರು. ಅವರು ಚಿಕ್ಕವರಾಗಿದ್ದಾಗಲೇ ನಾಂದೇಡಿನ ಫಕೀರ ಅಮೀರುದ್ದೀನನ ಹತ್ತಿರ ಇದ್ದರು. ಸಾಯಿಬಾಬಾರವರು ಆ ಫಕೀರ ಕನಸಿನಲ್ಲಿ ಕಾಣಿಸಿಕೊಂಡು 2 ಮಾವಿನ ಹಣ್ಣುಗಳನ್ನು ಕೊಟ್ಟು, ಇದನ್ನು ಅಬ್ದುಲ್ಲನಿಗೆ ಕೊಟ್ಟು ಶಿರಡಿಗೆ ಕಳುಹಿಸು ಎಂದರು. ಆ ಫಕೀರನು ಅದರಂತೆ ಅಬ್ದುಲ್ಲನಿಗೆ 2 ಮಾವಿನ ಹಣ್ಣುಗಳನ್ನು ಕೊಟ್ಟು ಕನಸಿನ ವೃತ್ತಾಂತ ತಿಳಿಸಿ ಶಿರಡಿ ಸಾಯಿಬಾಬಾರವರ ಬಳಿಗೆ ಹೋಗು ಎಂದು ಕಳುಹಿಸಿದರು. ಹೀಗೆ ಅವರು ತಮ್ಮ 20ನೇ ವಯಸ್ಸಿನಲ್ಲಿ, ಅಂದರೆ 1890ರಲ್ಲಿ ಬಾಬಾರವರ ಬಳಿ ಬಂದರು. ಆಗ ಬಾಬಾರವರ ಬಳಿ ನಾನಾ ಸಾಹೇಬ್ ಸಹ ಬಂದಿರಲಿಲ್ಲ. ಬಾಬಾ ಅವರು ಅವನನ್ನು ಮೇರಾ ಕಬ್ಲಾ ಆಲ, ಅಂದರೆ ನನ್ನ ಕಾಗೆ ಬಂದಿದೆ ಎಂದು ಸ್ವಾಗತಿಸಿದರು. ಬಾಬಾರವರು ಅವನಿಗೆ ತಮ್ಮ ಸೇವೆಯಲ್ಲಿಯೇ ನಿರತರಾಗಿರುವಂತೆ ಹೇಳಿದರು. ಅದನ್ನು ಪ್ರತಿನಿತ್ಯ ಲೇಂಡಿ, ಮಸೀದಿ, ಚಾವಡಿ ಇತ್ಯಾದಿ ಜಾಗಗಳಲ್ಲಿ 5 ದೀಪಗಳನ್ನು ಹಚ್ಚುವ ಕೆಲಸವನ್ನು ನೀಡಿದರು. ಆಹಾರದ ವಿಷಯದಲ್ಲಿ ಬಾಬಾರವರು ಅವನಿಗೆ ಆಹಾರ ಕೊಡುತ್ತಿರಲಿಲ್ಲ. ಬಾಬಾರವರೇ ಸ್ವತಃ ಭಿಕ್ಷೆ ಬೇಡುತ್ತಿದ್ದರು. ಅವನು ಮಸೀದಿ ಹತ್ತಿರದಲ್ಲಿದ್ದ ಲಾಯಾದಲ್ಲಿ ವಾಸವಾಗಿದ್ದ. ಅವನು ಬಾಬಾರವರ ಹತ್ತಿರವೇ ಇದ್ದು ಅವರ ಸೇವೆ ಮಾಡುತ್ತಿದ್ದ. ಅವನು ಮಸೀದಿಯಲ್ಲಿ ಬಾಬಾರವರ ಹತ್ತಿರ ಕುಳಿತು ಖುರಾನ್ ಪಠಿಸುತ್ತಿದ್ದ. ಬಾಬಾರವರು ಒಮ್ಮೊಮ್ಮೆ ಖುರಾನ್ ಗ್ರಂಥ ತೆಗೆದುಕೊಂಡು ಕೆಲವು ಪುಟಗಳನ್ನು ತೆಗೆದು ಅದನ್ನು ಪಠಿಸಲು ಹೇಳುತ್ತಿದ್ದರು. ಅವರು ಒಮ್ಮೊಮ್ಮೆ ಖುರಾನ್ದ ಕೆಲವು ಭಾಗಗಳನ್ನು ಹೇಳುತ್ತಿದ್ದು ಬಾಬಾರವರು ಹೇಳುತ್ತಿದ್ದುದನ್ನು ಬರೆದುಕೊಳ್ಳುತ್ತಿದ್ದರು. ಅವರು ಬಾಬಾರವರ ವಾಣಿಗಳು ಇರುವ ಮರಾಠಿ ಮೋದಿ ಲಿಪಿಯಲ್ಲಿರುವ ಪುಸ್ತಕ ತೋರಿಸಿದರು. ಅದು ಅವರ ಖುರಾನ್. ಬಾಬಾರವರ ಬಾಯಿಯಿಂದ ಬಂದ ಎಲ್ಲ ವಾಕ್ಯಗಳು ಅದರಲ್ಲಿವೆ. ಅಬ್ದುಲ್ಲಾ ಅವರು ಕೊನೆ ಗಳಿಗೆಯ ತನಕ ಬಾಬಾರವರ ಸೇವೆ ಮಾಡುತ್ತಾ ಎಲ್ಲ ಜವಾನನ ಕೆಲಸ ಮತ್ತು ಗುಡಿಸುವ ಕೆಲಸ ಮಾಡುತ್ತಿದ್ದರು. ಬಾಬಾರವರು ಮಹಾಸಮಾಧಿಯ ನಂತರ ಅವರು ಮುಸ್ಲಿಮ್ರ ಪರವಾಗಿ ಬಾಬಾರ ಸಮಾಧಿಯನ್ನು ಅಲಂಕರಿಸಿ ಅದಕ್ಕೆ ಬಟ್ಟೆ ಮತ್ತು ಹೂವುಗಳನ್ನು ಅರ್ಪಿಸಿ ಮೊದಲನೇ ಪ್ರಸಾದ ಸ್ವೀಕರಿಸಿ ಜೀವನ ಮಾಡುತ್ತಿದ್ದರು. ಅವರು ಹೇಳಿದ ಪ್ರಕಾರ ಅವರಿಗೆ ಬಾಬಾರವರು ಹೇಳಿದ್ದು ಸಾಕಷ್ಟು ಮಾರ್ಗದರ್ಶನವಾಗದೆ ಎಂದು ನಂಬಿದ್ದೇನೆ ಎಂದಿದ್ದಾರೆ. ಯಾರಾದರೂ ತಮ್ಮ ಭವಿಷ್ಯದ ಬಗೆಗೆ ತಿಳಿಯಲು ಇವರನ್ನು ಬಂದು ಕೇಳಿದಾಗ ಅದರ ಪುಟ ತೆಗೆದು ನೋಡಿದರೆ ಅದರಲ್ಲಿ ಉತ್ತರ ಇರುತ್ತಿತ್ತು. ಇದು ಪರಿಣಾಮಕಾರಿಯಾಗಿತ್ತು. ಈ ತರಹ ಭವಿಷ್ಯತ್ತನ್ನು ನುಡಿಯುವ ಶಕ್ತಿ ಬಾಬಾರವರ ಕೃಪೆಯಿಂದ ಪಡೆದಿದ್ದರು. ಅವರು ಈ ತರಹ ಇಲ್ಲಿ ಈ 2 ಭವಿಷ್ಯದ ಸಂಗತಿಗಳನ್ನು ಹೇಳಿದ್ದಾರೆ. ಸಾಯಿ ಮಂದಿರದಲ್ಲಿ ಒಂದು ಬಾವಿ ತೋಡಲಾಯಿತು. ಅದರ ನೀರು ಸವಳಾಗಿತ್ತು. ಆಗ ಬಾಬಾ ಇದ್ದರು. ಆಗ ಅಬ್ದುಲ್ಲಾ ಬಾಬಾ ಅವರಲ್ಲಿ ಸಮಾಲೋಚನೆ ಮಾಡಿದರು. ಇನ್ನೊಂದು ವಿಚಾರ, ಬ್ಯಾರಿಸ್ಟರ್ ಗಾಡ್ಗಿಲ್ ಎಂಬುವರು ತಮ್ಮ ಮಗ ಇಂಗ್ಲೆಂಡಿನಿಂದ ಹಿಂತಿರುಗುವೆನು ಎಂದು ತಿಳಿಯಲು ಕಾತುರರಾಗಿದ್ದರು. ಬಾಬಾರವರಲ್ಲಿ ಮಾಡಿದ ನಂತರ ಅಬ್ದುಲ್ ಅವರು ಅವನು ಹಿಂತಿರುಗುತ್ತಾನೆ ಎಂದರು. ಅವನು ತನ್ನ ಇಂಗ್ಲಿಷ್ ಹೆಂಡತಿ ಮಕ್ಕಳ ಸಹಿತ
ಸ್ವದೇಶಕ್ಕೆ ಆಗಮಿಸಿದ. ಅವರು ಈ ಪುಸ್ತಕವನ್ನು ಅವರು ಕುರಾನ್ನಂತೆ ಬಳಸಿದರು. ಅವರು ಗೌರವದಿಂದ ಈ ಪುಸ್ತಕವನ್ನು ಓದುತ್ತಾ ಅದರಲ್ಲೇ ಮಗ್ನರಾಗಿ ಮಣಿಸರ ಉಪಯೋಗಿಸಿ ಜಪ ಮಾಡುತ್ತಿದ್ದರು. ನಂದಾದೀಪ ಲೇಂಡಿಬಾಗ್ನಲ್ಲಿದೆ. ಇದನ್ನು ಈಗ ಕಂಬದ ಮೇಲೆ ಇಟ್ಟು ಹೊದಿಕೆ ಕಟ್ಟಲಾಗಿದೆ. ಅದು ಒಂದು ಗುಂಡಿಯಲ್ಲಿ ಇತ್ತು. ಅದನ್ನು ರಕ್ಷಿಸಲು ಮೇಲ್ಛಾವಣಿ ಇರಲಿಲ್ಲ. ಅದರ 4 ಕಡೆ ಬಟ್ಟೆ ಸುತ್ತಿ ಮೇಲೆ ಜಿಂಕ್ ಶೀಟು ಹೊದಿಸಲಾಗಿತ್ತು. ಬಾಬಾರವರು ಅದರ ಹಿಂದೆ ಕುಳಿತು 2 ಬಿಂದಿಗೆ ನೀರನ್ನು ತುಂಬಲು ಹೇಳಿ ಅದನ್ನು ಅದರ ಹತ್ತಿರ ಇಡುತ್ತಿದ್ದರು. ಅನಂತರ ಅದರ ನೀರನ್ನು 4 ದಿಕ್ಕುಗಳಿಗೂ ಚೆಲ್ಲುತ್ತಿದ್ದರು. ಅಬ್ದುಲ್ಲಾರವರು ಬಾಬಾ ಇದನ್ನೇಕೆ ಮಾಡುತ್ತಿದ್ದರು, ಅವರು ಏನು ಮಂತ್ರ ಹೇಳುತ್ತಿದ್ದರು ಎಂದು ತಿಳಿದಿಲ್ಲ ಎಂದಿದ್ದಾರೆ. ಅಬ್ದುಲ್ಲಾರವರನ್ನೂ ವಿನಃ ಯಾರೂ ಬಾಬಾರವರು ನೀರು ಚೆಲ್ಲುತ್ತಿದ್ದಾಗ ಇರುತ್ತಿರಲಿಲ್ಲ. ನನ್ನೊಬ್ಬನನ್ನು ಬಿಟ್ಟು ಯಾವ ಮುಸ್ಲಿಮನು ಖುರಾನ್ ಅಥವಾ ಪವಿತ್ರ ಗ್ರಂಥಗಳನ್ನು ಬಾಬಾರವರ ಬಳಿ ಕುಳಿತು ಪಠಿಸುತ್ತಿರಲಿಲ್ಲ ಎಂದಿದ್ದಾರೆ. ಬಾಬಾರವರು ಒಮ್ಮೊಮ್ಮೆ ಪವಿತ್ರವಾದ ಪದಗಳನ್ನು ಹೇಳುತ್ತಿದ್ದು ನಾನು ಅದನ್ನು ಪುಸ್ತಕದಲ್ಲಿ ಬರೆದುಕೊಳ್ಳುತ್ತಿದ್ದೆ. ಇದನ್ನು ಬಾಬಾರವರ ಅನುಮತಿ ಆಜ್ಞೆಯಿಂದ ಬರೆದುಕೊಳ್ಳುತ್ತಿದ್ದೆ. ಇದನ್ನು ಈ ನರಸಿಂಹ ಸ್ವಾಮೀಜಿ ಅಥವಾ ಇತರರು ಓದಬಹುದಾಗಿದೆ. ಅವರ ಬರಹ ದೇವನಾಗರಿಯೂ ಅಲ್ಲ, ಮೋಡಿಯೂ ಅಲ್ಲ. ಅಬ್ದುಲ್ಲಾ ಅವರು ಈ ಪುಸ್ತಕವನ್ನು ಪ್ರತಿದಿನ ಓದುತ್ತಾ ಭವಿಷ್ಯ ನುಡಿಯಲ್ಲಿ ಉಪಯೋಗಿಸುತ್ತಿದ್ದರು. ಅವರು 1954ರಲ್ಲಿ ಕಾಲವಾದರು. ಅಬ್ದುಲ್ಲಾರವರಿಗೆ ಬಾಬಾರವರಲ್ಲಿ ಅಪಾರ ಶ್ರದ್ಧೆ ಇತ್ತು. ಬಾಬಾ ಅವರ ಕೃಪೆಯಿಂದ ಕೆಲವರಿಗೆ ಊದಿ ನೀಡಿ ಅವರಿಗೆ ಸಹಾಯ ಮಾಡಿ ರೋಗಗಳನ್ನು ವಾಸಿ ಮಾಡುತ್ತಿದ್ದರು. ಅವರು 66 ವರ್ಷಗಳ ಕಾಲ ಬಾಬಾರವರ ಅಂಗಸೇವಕನಾಗಿ ಬಾಬಾ ಅವರಿಗೆ ಹನುಮಾನ್ರಂತೆ ಯಾವಾಗಲೂ ಗುರುಸೇವೆ ಮಾಡುತ್ತಾ ಇದ್ದರು. ಇದಕ್ಕೆ ಅವರು ಏನು ಪ್ರತಿಫಲ ನಿರೀಕ್ಷಿಸಲಿಲ್ಲ. ಅವರು ತಮ್ಮ ಧಣಿಯ ಸೇವೆಯಲ್ಲಿ ನಿಸ್ವಾರ್ಥಪರರಾಗಿದ್ದರು. ಅಬ್ದುಲ್ಲಾ ಅವರು ಉತ್ತಮ ಶೀಲ ಸ್ವಭಾವದವರಾಗಿ ದೃಢ ಭಕ್ತಿಯುಳ್ಳವರಾಗಿ ಶ್ರದ್ಧೆಯಿಂದ ಅಂದರೆ ನಿಷ್ಠೆಯಿಂದ ಗುರುಸೇವೆ ಮಾಡುತ್ತಿದ್ದರು. ಅವರಿಗೆ ನಿಷ್ಠೆ ಸಬೂರಿ ಎರಡೂ ಇದ್ದವು. ಬಾಬಾರವರು ಕೆಲವು ಸಾರಿ ಅವರಿಗೆ, ಅರೆ, ನಿನಗೇನು ಬೇಕು, ನೀನು ಮಹಡಿ ಮನೆಯಲ್ಲಿ ವಾಸಿಸುವೆ, ನೀನು ಕೀರ್ತಿವಂತನಾಗಿ ಬಾಳುವೆ ಎಂದರು. ಅಬ್ದುಲ್ಲಾರವರು ಕೆಲವು ಕಾಲ ಬೂಟಿವಾಡಾದಲ್ಲಿ ವಾಸಿಸಿ ಹಿಂದೂ ಮತ್ತು ಮಹಮದೀಯರಾದಿಯಾಗಿ ಇವರನ್ನು ಗೌರವಿಸುತ್ತಿದ್ದರು. ಬಾಬಾರವರು ಅಬ್ದುಲ್ಲಾರವರಿಗೆ ಯೋಗಿಯ ಜೀವನಕ್ಕೆ ಅನುಗುಣವಾದ ಬುದ್ಧಿವಾದ ನೀಡುತ್ತಿದ್ದರು. ಬಾಬಾರವರು ಸ್ವಲ್ಪ ತಿನ್ನು, ವಿಧ ವಿಧವಾದ ತಿನಿಸುಗಳಿಗೆ ಒಂದೇ ತರಹದ ಆಹಾರ ಒಳ್ಳೆಯದು, ಜಾಸ್ತಿ ನಿದ್ರೆ ಮಾಡಬೇಡ ಎಂದು ಬುದ್ಧಿವಾದ ಹೇಳಿದರು. ಅಬ್ದುಲ್ಲಾ ಅವರು ಈ ಬುದ್ಧಿವಾದವನ್ನು ಪಾಲಿಸಿದರು. ಅವರು ಇಡೀ ರಾತ್ರಿ ಎಚ್ಚರವಾಗಿ ಮೊಣಕಾಲೂರಿ ಅವರ ಕುರಾನನ್ನು ಓದುತ್ತಿದ್ದರು. ಅಂದರೆ ಬಾಬಾರವರ ಮಾತುಗಳು, ವಚನಗಳು. ಒಂದು ರಾತ್ರಿ ಅವರು ಬಹಳ ಬಳಲಿ ಮಲಗಲು ಯತ್ನಿಸಿದರು ಮತ್ತು ತಮ್ಮ ಹಸ್ತಗಳನ್ನು ಜಲಪ್ರಬಂಧ ತಲೆಯ ಮೇಲಿಟ್ಟುಕೊಂಡು ವಿಶ್ರಾಂತಿ ಪಡೆಯಲು ಪ್ರಯತ್ನಿಸಿದರು. ಆಗ ಬಾಬಾರವರು, ನೀನೇನು ಚಂದ್ರನನ್ನು ನೋಡಲು ಪ್ರಯತ್ನಿಸುತ್ತಿರುವೆಯಾ ಎಂದು ಕೇಳಿದರು. ಆ ದಿನ ರಾತ್ರಿ ಅವನು ಗಾಢವಾದ ನಿದ್ರೆಯಲ್ಲಿರುವಾಗ ಬಾಬಾರವರ ಹೊದಿಕೆಯ ಮೇಲೆ ಬಿದ್ದರು. ಬಾಬಾರವರು ಮೃದುವಾಗಿ ಅವನ ಕಾಲು ತಟ್ಟಿ ಎಚ್ಚರಿಸಿದರು. ಮರುದಿನ ಅವರು ತಮ್ಮ ಬೊಗಸೆಯಲ್ಲಿ ನೀರು ತೆಗೆದುಕೊಂಡು ನೋಡಿದಾಗ ಆ ನೀರಿನಲ್ಲಿ ದೊಡ್ಡ ಚಂದ್ರ ಕಾಣಿಸಿದ. ಆಗ ಮಧ್ಯಾಹ್ನ 2 ಗಂಟೆ ಆಗಿತ್ತು. ಇದನ್ನೇ ಬಾಬಾರವರು ಹೇಳಿದ್ದುದು. ಲೇಂಡಿ ತೋಟದಲ್ಲಿ ದೀಪವನ್ನು ಕಾಪಾಡಲು ಮೇಲೆ ಜಿಂಕ್ ಶೀಟ್ ಹೊದಿಸಲಾಗಿತ್ತು. 20 ಚೂರು ಬಟ್ಟೆಯನ್ನು ಸುತ್ತಲೂ ಕಟ್ಟಲಾಗಿತ್ತು. ಅದು ಒಂದು ಟೆಂಟ್ ತರಹ ಇದ್ದಿತು. ಅಬ್ದುಲ್ಲಾ ಈ ದೀಪದ ಉಸ್ತುವಾರಿ ನೋಡಿಕೊಳ್ಳುತ್ತಿದ್ದರು. ಈಗ ಆ ದೀಪಕ್ಕೆ ಒಂದು ಸ್ತಂಭ ಮಾಡಿಸಿ ಅದರ ಮೇಲೆ ಇಟ್ಟು ಇಟ್ಟಿಗೆ ಗೋಡೆ ಕಟ್ಟಿ ಒಂದು ಗೂಡು ಮಾಡಿ ಇಟ್ಟಿದ್ದಾರೆ.
ಬಾಬಾರವರು ದೀಪದ ಹತ್ತಿರದಿಂದ ಎದ್ದು ಕೆಲವು ಗಜ ಎಲ್ಲ ದಿಕ್ಕುಗಳನ್ನು ನೋಡುತ್ತಾ ಅಡ್ಡಾಡುತ್ತಿದ್ದರು. ಅಬ್ದುಲ್ಲಾ ಅವರು ಬಟ್ಟೆ ಒಗೆಯುವುದು, ಮಸೀದಿಯನ್ನು ಗುಡಿಸುವುದು, ಚಾವಡಿ ಮತ್ತು ಸುತ್ತಮುತ್ತಲಿನ ಜಾಗ ಗುಡಿಸುವುದು, ಈ ಕಟ್ಟಡಗಳಲ್ಲಿ ದೀಪವನ್ನು ಉರಿಸುವುದು ಮತ್ತು ಬಾಬಾರವರು ಹಾದು ಹೋಗುವ ಹಳ್ಳಿಯ ಬೀದಿಯ ಕಸವನ್ನು ತೆಗೆದು ಇತ್ಯಾದಿ ಆಗಿತ್ತು. ಬಾಬಾರವರು ಅವನನ್ನು ಜಾಡಮಾಲಿ ಎಂದು ಮತ್ತು ನನ್ನ ಮಿರಿಯಾಂಚಿ ಎಂದು ಕರೆಯುತ್ತಿದ್ದರು. ಅವರು ನೀರನ್ನು ತಂದು ಮತ್ತು ಇತರೆ ಕೆಲಸಗಳನ್ನು ಮಾಡುತ್ತಿದ್ದರು. ಬಾಬಾರವರು ಅಬ್ದುಲ್ಲಾ ಅವರಿಗೆ ಆಹಾರವನ್ನು ಒದಗಿಸಿ ಅವರ ಯೋಗಕ್ಷೇಮ ನೋಡಿಕೊಳ್ಳುತ್ತಿದ್ದರು. 1927ರಲ್ಲಿ ರಾಧಾಕೃಷ್ಣ ಆಯಿ ಗತಿಸಿದ ನಂತರ ಅವರ ಮನದಲ್ಲಿ ಅಬ್ದುಲ್ಲಾ ಅವರು ಕುರಾನ್ ಪಠಿಸುತ್ತಿದ್ದರು. ಕೂಡಲೇ ಅಲ್ಲಿದ್ದ ಶಿಥಿಲವಾದ ಗೋಡೆಗಳು ಕಳಚಿ ಬಿದ್ದವು ಮತ್ತು ಅಬ್ದುಲ್ಲಾ ಅವರು ಆ ಭಗ್ನಾವಶೇಷದ ಕೆಳಗಡೆ ಸಿಕ್ಕಿಬಿದ್ದರು. ಬಾಬಾರವರು ಅವರಿಗೆ ತೊಂದರೆ ಆಗದಂತೆ ನೋಡಿಕೊಂಡರು. ಅಬ್ದುಲ್ಲಾ ಅವರ ಮೊದಲ ಗುರು ಬಾಬಾರವರ ಬಳಿ ಇವರನ್ನು ಕಳುಹಿಸಿದರಷ್ಟೇ. ಅದೇ ಗುರುವು ನಂತರದಲ್ಲಿ ಶಿರಡಿಗೆ ಬಂದು ಅವರನ್ನು ವಾಪಸ್ಸಾಗಲು ಹೇಳಿದರು. ಆದರೆ ಅಬ್ದುಲ್ಲಾ ಅವರು ಬಾಬಾರವರ ಅನುಮತಿ ಇಲ್ಲದೆ ಏನೂ ಮಾಡಲಾಗುವುದಿಲ್ಲ ಎಂದರು. ಬಾಬಾರವರು ಅನುಮತಿ ನೀಡದೇ ಇದ್ದುದರಿಂದ ಆ ಗುರುವು ಶಿರಡಿಯಿಂದ ಹೊರಟು ಹೋದರು. ಬಾಬಾರವರು ಕೆಲವು ವೇಳೆ ಬೈದು ಕೋಪ ಮಾಡಿಕೊಂಡು ಆಶೀರ್ವದಿಸುತ್ತಿದ್ದರು. ಬಾಬಾರವರು ಅಬ್ದುಲ್ ಮತ್ತು ಜೋಗ್ ಅವರನ್ನು ಬಹಳ ಸಾರಿ ಹೊಡೆದಿದ್ದರು. ಬಾಬಾರವರು ಅಬ್ದುಲ್ಲಾ ಅವರಿಗೆ ತೇರೇಕು ಧರಿಯಾಕು ಪಾರ್ ಉತ್ತರಾ ದಿಯಾ, ತೇರೆ ಮಟ್ಟಿ ಸುನ್ನಾ ಬನಾ ದಿಯಾ, ಕ್ಯಾ ಬಡಿ ಮಾದಿ ಬಂದ್ಯಾ, ಅಂದರೆ ನಾನು ನಿನಗೆ ಸಮುದ್ರವನ್ನು ದಾಟಲು ಸಹಾಯ ಮಾಡಿರುವೆ, ನಿನ್ನ ಮಣ್ಣಿನ ಶರೀರವನ್ನು ಚಿನ್ನವನ್ನಾಗಿ ಮಾಡಿರುವೆ, ಎಂತಹ ಎತ್ತರದ ಕಟ್ಟಡ. ಈ ರೀತಿ ಅಬ್ದುಲ್ಲಾ ಅವರಿಗೆ ಅನೇಕ ಆಶೀರ್ವಾದಗಳು ಮತ್ತು ಭವಿಷ್ಯವನ್ನು ಹೇಳಿದರು. ಬಾಬಾರವರು ಬೆಳಗ್ಗೆ ಚಾವಡಿಯಲ್ಲಿ ಮಸೀದಿಗೆ ಹೊರಡುವ ಮುಂಚೆ ಅಬ್ದುಲ್ಲಾ ಜೊತೆ ಕುಳಿತಿರುತ್ತಿದ್ದರು. ಅವತಾರಗಳ ಬಗೆಗೆ ಅಬ್ದುಲ್ಲಾ ಅವರು ಪುಸ್ತಕವನ್ನು ತೋರಿಸುತ್ತಾರೆ. ಅದರಲ್ಲಿ ದಶಾವತಾರದ ವರ್ಣನೆ ಇದೆ ಮತ್ತು ಬಾಬಾರವರು ತಾವೇ ಒಂದು ಅವತಾರ ಎಂದು ಹೇಳಿದ್ದಾರೆ. ಬಾಬಾರವರು ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯಲ್ಲಿ 9 ದೊರೆಗಳು ಇರುತ್ತಾರೆ ಎಂದು ಭವಿಷ್ಯ ನುಡಿದಿದ್ದಾರೆ. 1947ರಲ್ಲಿ ಬ್ರಿಟಿಷ್ನ 9ನೇ ದೊರೆ ಅಧಿಕಾರವನ್ನು ಭಾರತಕ್ಕೆ ಹಸ್ತಾಂತರ ಮಾಡಿದರು. ಇತರೆ ಭಕ್ತರು ಕೆಲವು ಹೇಳಿಕೆ ಕೊಟ್ಟಿದ್ದಾರೆ. ಅವರುಗಳು ಕೆಲವೇ ಮಂದಿ. ಅವರುಗಳು ರಾಜ ಬಲಿ ಮಹಮ್ಮದ್, ರೇಣಿಗೇರಿ ಅಬ್ದುಲ್, ಥಾನಾದಾರ್ ಮತ್ತು ಅಡಂದಾಲಾಲಿ. ಇವರಲ್ಲಿ ರಾಜಾಬಾಯಿ ಮಹಮ್ಮದ್ ವಿದ್ವಾಂಸರಾಗಿದ್ದು ಖೋಜಾ ಆಗಿ ಸ್ವಾಮಿ ವಿವೇಕಾನಂದರ ಭಾಷಣ ಮತ್ತು ಗ್ರಂಥಗಳನ್ನು ಓದಿ ಬಾಬಾರವರ ಬಗೆಗೆ ಉಪಯೋಗಕರವಾದ ಹೇಳಿಕೆ ನೀಡಿದ್ದಾರೆ. ಅವರು ಬಾಬಾರವರನ್ನು ಅದ್ಭುತ ಶಕ್ತಿಯ ಶ್ರೇಷ್ಠ ಸಂತ ಎಂದಿದ್ದಾರೆ. ಇದು ಆತ್ಮಜ್ಞಾನಿಗಳಿಗೆ ಮಾತ್ರ ಸಾಧ್ಯ ಎಂದಿದ್ದಾರೆ. ಅವರು ನಾಸಿಕದಲ್ಲಿ ಸ್ವಲ್ಪ ಕೆಲಸ ಇದ್ದುದರಿಂದ ಅದು ತಡವಾದುದರಿಂದ ಶಿರಡಿಗೆ ಬಂದರು. ಅವರು ಬಾಬಾರವರ ಬಳಿ ಬಂದು ತೆಂಗಿನಕಾಯಿ, ಕಲ್ಲು, ಸಕ್ಕರೆ ಅರ್ಪಿಸಿದರು. ಬಾಬಾರವರು ಅವರಿಂದ ದಕ್ಷಿಣೆ ಕೇಳಲಿಲ್ಲ. ರಾಜಾಬಾಯಿಯವರು ಹೊರಡಲು ಅನುಮತಿ ಬೇಡಿದರು. ಬಾಬಾರವರು, ಆ ಮನುಷ್ಯ ನಿನಗೆ ಇನ್ನೂ ಸರಕುಗಳನ್ನು ನೀಡಲು ತಯಾರಾಗಿಲ್ಲ ಎಂದರು. ಅಂದರೆ ನಾಸಿಕದ ವರ್ತಕ ತನ್ನ ವ್ಯಾಪಾರದ ಒಪ್ಪಂದವನ್ನು ಮಾಡಲು ಇನ್ನೂ ತಯಾರಾಗಿಲ್ಲ ಎಂದರು. ಆದ್ದರಿಂದ ರಾಜಾಬಾಯಿ 2-3 ದಿನ ಬಾಬಾರವರ ಸಂಗಡ ಇದ್ದರು. ರಾಜಾಬಾಯಿಯವರು ತಮ್ಮ ಶ್ರದ್ಧೆ ವಿಶ್ವಾಸವನ್ನು ಬಲಪಡಿಸಿಕೊಂಡು ಅಂತಿಮ ಗಳಿಗೆಯಲ್ಲಿ ಶ್ರದ್ಧೆಯಿಟ್ಟು ಅದರಿಂದ ಒಳ್ಳೆಯ ಅಂತ್ಯ ಬಯಸಿದ್ದರು. ಆದ್ದರಿಂದ ಅವರು ಮಾನಸಿಕವಾಗಿ ಬಾಬಾರವರಲ್ಲಿ ಪ್ರಾರ್ಥಿಸಿದರು. ಬಾಬಾರವರು ಅವರ ತಲೆಯ ಮೇಲೆ
ಹಸ್ತವಿಟ್ಟು ಆಶೀರ್ವದಿಸಿದರು. ರಾಜಾಬಾಯಿ ಅವರ ವಿಶ್ವಾಸ ಹೆಚ್ಚಾಯಿತು. ಅವರು ಬಾಬಾರವರಲ್ಲಿನ ಊದಿಯಿಂದ ಹೆಚ್ಚು ಅನುಕೂಲಗಳನ್ನು ಹೊಂದಿದರು. ಉದಾಹರಣೆಗೆ 1931ರಲ್ಲಿ ಎಮ್ಮೆ ಕರು ಹಾಕಲು ಬಹಳ ಕಷ್ಟಪಡುತ್ತಿತ್ತು. ಅದರ ಕಷ್ಟ ನೋಡಲಾರದೆ ರಾಜಾಬಾಯಿ ವೆಟರ್ನರಿ ವೈದ್ಯರನ್ನು ಕರೆಸಿದರು. ಅವರು ಎಷ್ಟು ಪ್ರಯತ್ನಪಟ್ಟರೂ ಪ್ರಯೋಜನವಾಗಲಿಲ್ಲ. ಆಗ ಕೂಡಲೇ ರಾಜಾಬಾಯಿ ಬಾಬಾರವರ ಊದಿಯನ್ನು ತೆಗೆದುಕೊಂಡು ಅದರ ತಲೆಯ ಮೇಲೆ ಹಚ್ಚಿದರು ಮತ್ತು ಬಾಬಾರವರು ಸಹಾಯ ಮಾಡುತ್ತಾರೆ ಎಂದು ಭಾವಿಸಿದರು. 10 ನಿಮಿಷಗಳಲ್ಲಿಯೇ ಅದು ಸುಲಭವಾಗಿ ಕರು ಹಾಕಿತು. ಯಾವ ತೊಂದರೆಯೂ ಆಗಲಿಲ್ಲ. ಇನ್ನು ಇತರ ವಿಷಯಗಳಲ್ಲಿಯೂ ಸಹ ಬಾಬಾರವರ ಊದಿ ಉಪಯೋಗಿಸಿ ವಿಜಯ ಕಂಡರು. ಅವರು ಸ್ವಲ್ಪ ಊದಿ ತೆಗೆದುಕೊಂಡು ತಮ್ಮ ಗಲ್ಲ, ಕಣ್ಣು, ಹಣೆಗೆ ಹಚ್ಚಿ ಬಾಬಾರವರನ್ನು ಸ್ಮರಿಸುತ್ತಾರೋ ಆಗ ಅವರಿಗೆ ಯಾವ ಕಷ್ಟಗಳೂ ಇರುವುದಿಲ್ಲ. ಆದ್ದರಿಂದ ರಾಜಾಬಾಯಿ ಅಹಮದ್ ಅವರು ಬಾಬಾರವರನ್ನು ಸಂತ ಶ್ರೇಷ್ಠ ಎಂದು ತಿಳಿದರು. ಅವರು ಬಾಬಾರವರ ಮಹಾಸಮಾಧಿಯ ನಂತರವೂ ತಮ್ಮ ಶಕ್ತಿಯನ್ನು ಉಪಯೋಗಿಸಿ ಸಲಹುತ್ತಿದ್ದರು ಎಂದು ತಿಳಿದಿದ್ದಾರೆ. ಇಸ್ಲಾಂ ಸಂಪ್ರದಾಯದ ಪ್ರಕಾರ ಸಂತರು ಸಾಯುವುದಿಲ್ಲ. ಅವರು ಒಂದು ಸ್ಥಿತಿಯಿಂದ ಇನ್ನೊಂದು ಸ್ಥಿತಿ ತಲುಪುತ್ತಾರೆ. ರಾಜಾಬಾಯಿಯವರು ತಾಜುದ್ದೀನ್ ಬಾಬಾ, ಬಾಬಾಜಾನ್ ಇವರನ್ನು ದರ್ಶನ ಮಾಡಿದರು. ಅದರಿಂದಲೂ ಅವರಿಗೆ ಪ್ರಾಪಂಚಿಕ ಅನುಕೂಲಗಳು ದೊರೆತವು. ಅವರು ಅವರ ಶ್ರದ್ಧೆಯನ್ನು ಬಲಪಡಿಸಿದರು. ಸಂತರ ಬಳಿ ಇರುವುದು 100 ಸಾರಿ ಪ್ರಾರ್ಥನೆ ಮಾಡಿದಂತಾಗುತ್ತದೆ. ಬಾಬಾರವರ ಪಿಂಗಾಣಿ ಪ್ರತಿಮೆಯನ್ನು ಮತ್ತು ಬಾಬಾ ಚಿತ್ರಪಟವಿಟ್ಟು ಮನೆಯಲ್ಲಿ ಪೂಜಿಸುತ್ತಾರೆ. ಗುರುವಾರದ ದಿನ ಸುಗಂಧ ಅಗರಬತ್ತಿ ಹಚ್ಚುತ್ತಾರೆ. ಆದರೆ ಇತರೆ ಮುಸ್ಲಿಂ ಭಕ್ತರುಗಳಾದ ಅಬ್ದುಲ್ ರಹೀಂ, ಆಡಂದಾಲಾಲಿ ಮತ್ತು ಅಬ್ದುಲ್ ಖಾನ್ ಅವರುಗಳು ಕೇವಲ ಪ್ರಾಪಂಚಿಕ ವಿಷಯಗಳಿಗಾಗಿ ಬಾಬಾರವರ ದರ್ಶನ ಮಾಡುತ್ತಿದ್ದರು. ಅಬ್ದುಲ್ ರಹೀಂ ರಾಣಾಗಿರಿ. ಥಾನಾದಲ್ಲಿ ವಾಸವಾಗಿದ್ದ ಅಬ್ದುಲ್ ರಹೀಂ ರಾಣೂಗಿರಿ 1913ರಲ್ಲಿ ಬಾಬಾರವರನ್ನು ನೋಡಲು ಹೊರಟರು. ಅವರ ಪತ್ನಿ ರೋಗದಿಂದ ನರಳುತ್ತಿದ್ದಳು. ಅವಳ ಗಂಟಲು ಮತ್ತು ಕೆನ್ನೆ ಊದಿಕೊಂಡು ಅವಳಿಗೆ ಊಟ ಮಾಡಲು ಸಹ ಆಗುತ್ತಿರಲಿಲ್ಲ. ವೈದ್ಯಕೀಯ ಸಹಾಯದಿಂದ ಏನೂ ಪ್ರಯೋಜನವಾಗಲಿಲ್ಲ. ಅವರು ಸ್ಥಳೀಯ ಪ್ಲೀಡರ್ ಒಬ್ಬರ ಸಲಹೆ ಮೇರೆಗೆ ಅವಳ ಪತ್ನಿಗೆ ಗುಣವಾಗಲೆಂದು ಬಾಬಾರವರ ಬಳಿ ಬಂದರು. ಪ್ರಯಾಣ ಮಾಡುತ್ತಿರುವಾಗ ಅವಳಿಗೆ ಏನೂ ತಿನ್ನಲಿಕ್ಕಾಗುತ್ತಿರಲಿಲ್ಲ. ಅವರುಗಳು ಇಗಟಪುರಿಗೆ ಬರುವ ಹೊತ್ತಿಗೆ ಅವಳು ಟೀ ಸೇವಿಸಲು ಆಯಿತು. ನಾಸಿಕ್ಗೆ ಬಂದಾಗ ಇನ್ನೂ ಸ್ವಲ್ಪ ಹೆಚ್ಚು ತಿನ್ನಲು ಆಯಿತು. ಅವಳು ಶಿರಡಿಗೆ ಬರುವುದರೊಳಗೆ ಅವಳ ಸ್ಥಿತಿ ಸಾಕಷ್ಟು ಸುಧಾರಿಸಿತ್ತು. ಶಿರಡಿಗೆ ಬಂದು ಮಸೀದಿ ಒಳಕ್ಕೆ ಬಂದು ಬಾಬಾ ಅವರಿಗೆ ನಮಸ್ಕಾರ ಮಾಡಿದರು. ಬಾಬಾರವರು ನೀವೇಕೆ ಬಂದಿರಿ, ಯಾತಕ್ಕೋಸ್ಕರ ಬರುತ್ತೀರಿ ಎಂದು ಪ್ರಶ್ನಿಸಿದರು. ಅವರು ನನ್ನ ಪತಿಯ ಗಂಟಲು ಊದಿದೆ ಎಂದರು. ಬಾಬಾರವರು ಅವಳನ್ನು ಇಲ್ಲಿಗೆ ಬರಲು ಹೇಳಿ ಅಂದರು. ಆಗ ಅವಳು ಮಸೀದಿ ಮೆಟ್ಟಿಲುಗಳನ್ನು ಹತ್ತಿ ಬಾಬಾರವರಿಗೆ ನಮಸ್ಕಾರ ಮಾಡಿದಳು. ಬಾಬಾರವರು ಅವಳ ತಲೆ ಸ್ಪರ್ಶಿಸಿ ಖುದಾ ಅಚ್ಚಾ ಕರೇಗ ಅಂದರೆ ದೇವರು ಆಶೀರ್ವದಿಸುತ್ತಾನೆ ಎಂದರು. ಆಗ ರಾಣೂಗರಿ ಬಾಬಾ ಅವರಿಗೆ 140 ರೂಪಾಯಿ ಕೊಟ್ಟರು. ಬಾಬಾ ಅದನ್ನು ಸ್ವೀಕರಿಸಿ ಊದಿ ಕೊಟ್ಟರು. ಅಲ್ಲಿ 2 ಗಂಟೆಗಳ ಕಾಲ ಇದ್ದು ಮತ್ತು ಅವಳ ಗಂಟಲು ಊತ ಕಡಿಮೆಯಾಗುತ್ತಿದ್ದರಿಂದ ಬಾಬಾರವರ ಅಪ್ಪಣೆ ಪಡೆಯದೆಯೇ ಹೊರಟು ಅವರು ಅದಕ್ಕೆ ದಂಡ ತರಲೇಬೇಕಾಯಿತು. ಅವರು ಪ್ರಯಾಣ ಮಾಡುತ್ತಿದ್ದ ಟಾಂಗಾ ರಾತ್ರಿ 10 ಗಂಟೆಗೆ ಮುರಿಯಿತು. ಅಲ್ಲಿ ಯಾವ ವಾಹನ ಸೌಕರ್ಯವೂ ಇರಲಿಲ್ಲ. ಅವರುಗಳಿಗೆ ನಡೆಯಲು ಆಗುತ್ತಿರಲಿಲ್ಲ. ಆ ರಸ್ತೆ ನಿರ್ಜನವಾಗಿ ಮತ್ತು ಹವಾಮಾನ ಚೆನ್ನಾಗಿರಲಿಲ್ಲ. ಆದ್ದರಿಂದ ಅವರುಗಳು ಬಾಬಾರವರ ಉತ್ತರವಿಲ್ಲದೆ ಹೊರಟಿದ್ದುದು ತಪ್ಪಾಯಿತೆಂದುಕೊಂಡರು.
ಏನು ಮಾಡಲು ತೋಚಲಿಲ್ಲ. ಅವರು ಏನಾಗುವುದೋ ಎಂದು ಆಶ್ಚರ್ಯದಿಂದಿದ್ದರು. ಅರ್ಧರಾತ್ರಿಯಲ್ಲಿ ಗಾಡಿಯು ಶಬ್ದವಾಗಿ ಯಾರೋ ಥಾನಾವಾಲಾ ಥಾನಾವಾಲಾ ಎಂದು ಕೂಗುತ್ತಿರುವುದು ಕೇಳಿಸಿತು. ಅದು ಹತ್ತಿರ ಬರುತ್ತಿದ್ದ ಟಾಂಗಾದವನ ಧ್ವನಿಯಾಗಿತ್ತು. ಟಾಂಗಾ ಹತ್ತಿರ ಬಂದಿತು. ರಾಣೂಗರಿಯವರು ನಾನೇ ಥಾನಾವಾಲಾ ಎಂದರು. ಗಾಡಿಯವನು, ಬಾಬಾ ನನ್ನನ್ನು ನಿಮ್ಮ ಬಳಿ ಕಳುಹಿಸಿದ್ದಾರೆ ಎಂದು ಬಾಬಾರವರಿಗೆ ನಿಮ್ಮ ಗಾಡಿಯು ಮುರಿದಿದು ಗೊತ್ತಾಗಿ ನಿಮ್ಮನ್ನು ಕರೆತರಲು ನನಗೆ ಹೇಳಿದ್ದಾರೆ ಎಂದನು. ಆಗ ಅವರು ಶಿರಡಿಗೆ ಟಾಂಗಾದಲ್ಲಿ ಬಂದರು. ಆಗ ರಾತ್ರಿ 2 ಗಂಟೆ ಆಗಿತ್ತು. ಬಾಬಾರವರು, ನೀನು ನನ್ನ ಅನುಮತಿ ಇಲ್ಲದೆ ಹೊರಟೆ, ಅದಕ್ಕೆ ಹೀಗಾಯಿತು ಎಂದರು. ರಾಣೂಗರಿ ಕ್ಷಮೆಯಾಚಿಸಿದರು. ಆಗ ಬಾಬಾ ತಾಳು ಎಂದರು. ಬೆಳಿಗ್ಗೆ ಬಾಬಾರವರು ಭಿಕ್ಷಾಟನೆಯಿಂದ ಬಂದ ನಂತರ ರಾಣೂಗರಿ ಪತ್ನಿಗೆ ಬ್ರೆಡ್ ಮತ್ತು ಕಾಯಿ ಪಲ್ಯ ಕೊಟ್ಟರು. ಆಗ ರಾಣೂಗರಿಯ ಪತ್ನಿ ಅದನ್ನು ತಿನ್ನಬಲ್ಲವಳಾದಳು. ಆಗ ಬಾಬಾರವರು, ಈಗ ನೀವು ಹೊರಡಬಹುದು ಎಂದರು. ಅವರು ಟಾಂಗಾದವನನ್ನು ಹುಡುಕಿದರೂ ಕಾಣಲಿಲ್ಲ. ಮರಳಿ ಬಂದು, ಬಾಬಾ ಟಾಂಗಾ ಸಿಗಲಿಲ್ಲ ಎಂದರು. ಆಗ ಬಾಬಾರವರು, ನೀನು ಈಗ ಹೋಗು, ಟಾಂಗಾ ಅಲ್ಲಿ ಇದೆ ಎಂದರು. ಅವರು ಹೊರಗೆ ಹೋಗಿ ನೋಡಲು ಟಾಂಗಾ ಇತ್ತು. ಇದು ಏಕಾಏಕಿಯಾಗಿ ಹೇಗೆ ಆಯಿತು ಎಂದು ಎಲ್ಲರೂ ವಿಸ್ಮಯಗೊಂಡರು. ಬಾಬಾರವರ ಹಣೆ ಕೈಗೆಲ್ಲ ಗಂಧ ಬಳಿದಿರುವುದನ್ನು ಕಂಡು ಇದು ಮುಸ್ಲಿಂ ಸಂಪ್ರದಾಯಕ್ಕೆ ವಿರುದ್ಧ ಎಂದರು. ಬಾಬಾರವರು ಜೈಸಾ ದೇಶ್ ವೈಸಾ ವೇಷ್ ಅಂದರೆ ಮಾಡು ಎಂದರ್ಥ. ಬಾಬಾರವರು ಅವರ ದೇಹವನ್ನು ಪೂಜಿಸುವ ಬದಲು ನನ್ನನ್ನು ಪೂಜಿಸುತ್ತಿದ್ದಾರೆ. ನಾನೇಕೆ ಆಕ್ಷೇಪಣೆ ಎತ್ತಿ ಅವರ ಮನಸ್ಸನ್ನು ನೋಯಿಸಲಿ ಎಂದು ಹೇಳಿದರು. ಆಗ ಬಾಬಾರವರು ಸಂಗೀತದ ಬಗೆಗೆ ಹೇಳಿದರು. ನೀವುಗಳು ಇಲ್ಲಿಗೆ ಬರುವುದಕ್ಕೆ ಹಿಂದಿನ ರಾತ್ರಿ ಅಲ್ಲಿ ಸಂಗೀತ ಬಹಳವಿತ್ತು ಮತ್ತು ಬಾಬಾ ರಾತ್ರಿಯೆಲ್ಲ ಅಳುತ್ತಾ ಇದ್ದರು. ಅವರುಗಳು ನನ್ನನ್ನು ಬೈದರು ಎಂದರು ಬಾಬಾ. ರಾಣೂಗರಿಯವರು, ಯಾರು ದೇವರನ್ನು ಪ್ರೀತಿಸುತ್ತಾರೆಯೋ ಅವರು ಅಳುತ್ತಾ, ನಗುತ್ತಾ, ಕುಣಿಯುತ್ತಾ ದೇವರನ್ನು ಪ್ರಶಂಸಿಸಿ ಹಾಡುತ್ತಾರೆ ಎಂದರು. ಬಾಬಾರವರು, ಹಾಗೋ, ಆದರೆ ನಿನಗೆ ಗುರು ಇದ್ದಾರೆಯೇ ಎಂದು ಕೇಳಿದರು. ಆಗ ರಾಣೂಗರಿ, ಅಹುದು, ಹಬಿ ಖಾಲಿ ಶಾಹೆ ರೇಸ್ತಿ ನಿಜಾಮಿ ನನ್ನ ಗುರು ಎಂದರು. ಬಾಬಾರವರು, ಆದ್ದರಿಂದಲೇ ನೀನು ತಿಳಿದಿದ್ದೀಯಾ, ಆ ಶಕ್ತಿ ಗುರು ಹೊರಗೆ ಹೊರಟಾಗಲೆಲ್ಲ ಸಂಗೀತದೊಂದಿಗೆ ಹೊರಡುತ್ತಿದ್ದರು ಮತ್ತು ಸಂಗೀತವನ್ನು ತನ್ಮಯತೆ ಪಡೆಯಲು ಉಪಯೋಗಿಸುತ್ತಿದ್ದರು ಎಂದರು. ಆಡಂ ದಲಾಲಿ. ಬಾಂದ್ರಾದ ಸ್ಥಿರ ಆಸ್ತಿ ದಲಾಲಿ ಆಡಂ. ದಲಾಲಿಯವರು ಪ್ರಾಪಂಚಿಕ ಲಾಭ ಪಡೆಯಲು ಬಾಬಾರವರ ಬಳಿ ಬಂದರು. ಅವರಿಗೆ ಅನೇಕ ಪುತ್ರರಿದ್ದರು. ಪ್ರತಿಯೊಬ್ಬ ಮಗನಿಗೂ ಮದುವೆ ಆಗಬೇಕಾದಾಗ ಹಣದ ಕೊರತೆ ಇರುತ್ತಿತ್ತು. ಮುಸ್ಲಿಂ ಸಂಪ್ರದಾಯದ ಪ್ರಕಾರ ಗಂಡಿನ ಕಡೆಯವರು ಹಣ ಒದಗಿಸಬೇಕಾಗಿದೆ. ಆದ್ದರಿಂದ ಅವರು ಬಾಬಾರವರ ಬಳಿ ಬಂದು ಸಹಾಯ ಬೇಡಲು ಬಾಬಾರವರು, ಈಗ ಹೋಗು, ಮದುವೆ ನೆರವೇರಿಸು ಎಂದರು. ಅವರು ಮರಳಿ ಬಂದ ನಂತರ ಅವರಿಗೆ ಹೆಚ್ಚಾಗಿ ದಲಾಲಿ ಕಮಿಷನ್ ಸಿಕ್ಕಿ ಮದುವೆಗೆ ಬೇಕಾದಷ್ಟು ಹಣ ದೊರಕಿತು. ಈ ರೀತಿ ಪ್ರತಿ ಮಗನ ಮದುವೆ ಸಮಯದಲ್ಲಿ ಹಣ ಬರುತ್ತಿತ್ತು. ಬಾಬಾರವರ ಆಶೀರ್ವಾದದಿಂದ ಅಗತ್ಯವಾದ ಹಣ ಪೂರೈಕೆ ಆಗುತ್ತಿತ್ತು. ಒಂದು ಸಾರಿ ಅವರು ಒತ್ತೆ ಇಟ್ಟುಕೊಂಡ ಭವನದ ಮಾರುವಿಕೆಯಲ್ಲಿ ದಳ್ಳಾಳಿ ಆಗಿ ವರ್ತಿಸುತ್ತಿದ್ದುದರಿಂದ ಅವರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹೂಡಲಾಯಿತು. ಮೂಲ ದಾಸ್ತಾವೇಜ ಸುಳ್ಳು ಪತ್ರವಾಗಿತ್ತು. ಪೊಲೀಸರು ಅಪರಾಧಿಗಳ ಪಟ್ಟಿಯಲ್ಲಿ ಇವರನ್ನು ಸೇರಿಸಿದರು. ತೆಂಡೂಲ್ಕರ್ ಅವರ ಸಲಹೆಯಂತೆ ಅವರು ಬಾಬಾರವರನ್ನು ಪ್ರಾರ್ಥಿಸಿದರು. ಆಗ ದಲಾಲಿಗೆ ಬಿಡುಗಡೆಯಾಯಿತು. ಅವರ ಎಲ್ಲ ಅನುಭವಗಳು ಪ್ರಾಪಂಚಿಕ ವಿಷಯಗಳಿಗೆ ಸಂಬಂಧಿಸಿದ್ದಾಗಿದ್ದು ಅವರು ಕುರಾನ್ ಓದಿಯೇ ಇರಲಿಲ್ಲ ಮತ್ತು ಆಧ್ಯಾತ್ಮಿಕ ಸಲಹೆ ಕೇಳಿಯೇ ಇರಲಿಲ್ಲ. ಬಾಬಾರವರು ಒಮ್ಮೊಮ್ಮೆ ಅವರ ಹತ್ತಿರ ಬಂದು ಪರೀಕ್ಷಿಸುತ್ತಿದ್ದರು. ಒಂದು ಸಾರಿ ಬಾಬಾ
ಮಾರವಾಡಿ ವೇಷದಲ್ಲಿ ಬಂದು ನನಗೆ ಹಸಿವಾಗುತ್ತಿದೆ ಎಂದರು. ಆಗ ದಲಾಲ್ 4 ಆಣೆ ಕೊಟ್ಟು ಮಾರವಾಡಿಗೆ ಹೋಟೆಲ್ಗೆ ಹೋಗಲು ಹೇಳಿದರು. ಅವರು ಶಿರಡಿಗೆ ಹೋದಾಗ ಬಾಬಾರವರು ಅಲ್ಲಿದ್ದವರಿಗೆ, ನಾನು ಈ ಮನುಷ್ಯನ ಬಳಿಗೆ ಹೋಗಿದ್ದೆ, ಅವನು ನನ್ನನ್ನು ಮಾರವಾಡಿ ಹೋಟೆಲ್ಗೆ ಕಳುಹಿಸಿದ ಎಂದರು. ಇವರು ತಮ್ಮ ಮನೆಯಲ್ಲಿ ಬಾಬಾರವರ ಭಾವಚಿತ್ರವನ್ನಿಟ್ಟು ಪೂಜಿಸುವಷ್ಟು ಉದಾರ ಮತದವರಾಗಿದ್ದರು. ಕಟ್ಟ ಶಾಸ್ತ್ರೀಯ ಮುಸ್ಲಿಮರು ಭಾವಚಿತ್ರಗಳನ್ನು ಸಹಿಸಲಾರರು ಮತ್ತು ಪೂಜೆಯನ್ನೂ ಮಾಡಲಾರರು. ಅಬ್ದುಲ್ಲಾ ಜಾನ್ ಪೇಶಾವರ್ ಹತ್ತಿರದಲ್ಲಿರುವ ಮಾಝರ್ ಡಿಸ್ಟ್ರಿಕ್ಟ್ ತಾರಾಬೆಲ್ಲಾದ ಪಠಾಣ ಅಬ್ದುಲ್ಲಾ ಜಾನ್ ಸಕೋರಿ ಹತ್ತಿರದ ಕೊಲ್ಹಾರೆ ಹಳ್ಳಿಯಲ್ಲಿ ವಾಸಿಸುತ್ತಿದ್ದ. ಧಾರ್ಮಿಕ ಮತ್ತು ಲೌಕಿಕ ಲಾಭ ಪಡೆದ ಮುಸ್ಲಿಂ ಭಕ್ತರುಗಳಲ್ಲಿ ಒಬ್ಬ. ಅವನು ಹುಡುಗನಾಗಿದ್ದಾಗಲೇ ತಾರಾಬೆಲ್ಲಾ ಬಿಟ್ಟು ಬಂದಿದ್ದ. ಯಾರ ಆಧಾರವೂ ಇರಲಿಲ್ಲ. ಅವನು ಹೊರ ದೇಶದಲ್ಲಿ ಅಡ್ಡಾಡಿ ಮೆಕ್ಕಾಗೆ ಹೋಗಲು ಯಾರಾದರೂ ಸಹಾಯ ಮಾಡುವರೇ ಎಂದು ಅಲೆಯುತ್ತಿದ್ದ. ಏಕೆಂದರೆ ಮುಸ್ಲಿಮರಿಗೆ ಮೆಕ್ಕಾ ಪ್ರವಾಸ ಒಂದು ಅಗತ್ಯ. ಅವನು ಪ್ರಯಾಣ ಮಾಡುತ್ತಾ ಮನ್ಮಾಡಿಗೆ ಬಂದ. ಮನ್ಮಾಡಿನಿಂದ ಬೊಂಬಯಿಗೆ ಹೋಗುವ ಬದಲು ಸಾಯಿಬಾಬಾರವರ ಹೆಸರು ಕೇಳಿ ಅವರು ಹಣ ಸಹಾಯ ಮಾಡುತ್ತಾರೆಂದು ಕೇಳಿ ಬಾಬಾ ಅವರು ಮೆಕ್ಕಾಗೆ ಕಳುಹಿಸಬಹುದೆಂದು 1913ರಲ್ಲಿ ಶಿರಡಿಗೆ ಬಂದರು. ಅವರು ಮಸೀದಿ ಬಾಗಿಲಿನ ಹತ್ತಿರ ಬಂದಾಗ ಬಾಬಾರವರು ಮುಖ್ಯ ಭವನದಲ್ಲಿದ್ದರು. ಅವರ ನೇತ್ರಗಳು ಮಿಲನವಾದವು. ಕೂಡಲೇ ಅವರಿಗೆ ಬಾಬಾರವರು ಫಕೀರರಿಗೆ ಸಾಕಷ್ಟು ಆಹಾರ ನೀಡುತ್ತಿದ್ದುದರಿಂದ ಮೆಕ್ಕಾಗೆ ಹೋಗುವ ಬದಲಿಗೆ ಶಿರಡಿಯಲ್ಲಿಯೇ ನೆಲೆಸಿದರು. ಅಬ್ದುಲ್ಲಾ ಜಾನ್ ಶಿರಡಿಯಲ್ಲಿ ಸುಖವಾಗಿ ಜೀವಿಸಲು ಆಸೆಪಟ್ಟ. ಆಗ ಅವರಿಗೆ ವಯಸ್ಸು 17 ಆಗಿತ್ತು. ಅವರು ಜೀವನವನ್ನು ಅಷ್ಟು ಗಂಭೀರವಾಗಿ ಕಾಣಲಿಲ್ಲ. ಅವರು ಶಿರಡಿಯಲ್ಲಿ ನೆಲೆಸಿದ್ದುದರಿಂದ ಅವರ ಮನೋಭಾವ ಬದಲಾಗುತ್ತಿತ್ತು. ಇದು ಬಾಬಾರವರು ಹಿಂದೂ ಮುಸ್ಲಿಂ ಐಕ್ಯತೆಯನ್ನು ಪ್ರೋತ್ಸಾಹಿಸುತ್ತಿದ್ದುದು ಕಂಡುಬರುತ್ತಿತ್ತು. ಅವರು ಮೊದಲು ಶಿರಡಿಗೆ ಬಂದಾಗ ಇತರೆ ಪಾಠಣರಂತೆ ಹಿಂದೂಗಳನ್ನು ದ್ವೇಷಿಸುತ್ತಿದ್ದರು. ಶಿರಡಿಯಲ್ಲಿ 3 ವರ್ಷಗಳು ಬಾಬಾರವರ ಬಳಿ ತಂಗಿದ ನಂತರ ಈ ದ್ವೇಷ ಹೊರಟು ಹೋಯಿತು. ಹಿಂದೂಗಳನ್ನು ಸೋದರರಂತೆ ಕಾಣುತ್ತಿದ್ದರು. ಅವರು ಕ್ರಮೇಣ ರಾಷ್ಟ್ರೀಯ ಮನೋಭಾವ ತಳೆದು ಬೊಂಬಯಿಯಲ್ಲಿ ಹಿಂದೂ ಮತ್ತು ಮುಸ್ಲಿಮರ ಕಚ್ಚಾಡುತ್ತಿದ್ದುದಕ್ಕೆ ವ್ಯಥೆ ವ್ಯಕ್ತಪಡಿಸಿದರು. ಮಸೀದಿ ಮತ್ತು ದೇವಸ್ಥಾನಗಳನ್ನು ಹಾಳು ಮಾಡುತ್ತಿದ್ದುದನ್ನು ಖಂಡಿಸಿದರು. ಬಾಬಾರವರ ಮಹಾನಿರ್ವಾಣದ ದಿನ ಅವರಿಗೆ 22 ವರ್ಷ ವಯಸ್ಸು. ಆಗಲೂ ಅವರಿಗೆ ಧಾರ್ಮಿಕ ಪಥದಲ್ಲಿ ಸಾಗುವ ಇಚ್ಛೆ ಅಷ್ಟಿರಲಿಲ್ಲ. ಅವರಿಗೆ ಬಾಬಾರವರ ಸಮಾಧಿ ನಂತರ ಬಹಳ ಜಿಗುಪ್ಸೆಯಾಗಿ ಪುನಃ ತಮ್ಮ ಪ್ರಯಾಣ ಮುಂದುವರೆಸಿದರು. 1926ರಲ್ಲಿ ಅವರು ಉತ್ತರಕ್ಕೆ ಮರಳಿ ಹೋಗಲು ಮನಸ್ಸು ಮಾಡಿದರು. ಆಗ ಸ್ವಾತ ಕಣಿವೆಯಲ್ಲಿ ಅವರು ಒಬ್ಬ ಶ್ರೇಷ್ಠ ಸಂತರ ಗೋರಿ ಕಂಡರು. ಅದು ಮಹಮ್ಮದ್ನ ನೇರ ಅನುಯಾಯಿಯಾಗಿದ್ದ ಆಖೂನ್ ಬಾಬಾ ಸೈಯದ್-ಅಲಿ ಅವರ ಗೋರಿಯಾಗಿತ್ತು. ಅವರ ಪವಾಡ ಶಕ್ತಿಯು ಬಹಳ ಪ್ರಖ್ಯಾತವಾಗಿತ್ತು. ಆಖೂನ್ ಬಾಬಾ ಲಾರ್ಡ್ ರಾಬರ್ಟ್ರನ್ನು 3 ರಿಂದ 4 ದಿವಸ ಬಂದು ಬೆಟ್ಟದ ಮೇಲೆ ಬಂಧಿಸಿದ್ದರು. ಅಬ್ದುಲ್ಲಾ ಜಾನ್ ಅಲ್ಲಿದ್ದಾಗ ಒಂದು ರಾತ್ರಿ ಅವರ ಕನಸಿನಲ್ಲಿ ಆ ಸಂತ ಕಾಣಿಸಿದರು. ಯಾರದು? ಅವರು ಆಖೂನ್ ಬಾಬಾ ಆಗಿರಲಿಲ್ಲ. ಆಗ ಅವರು ಸಾಯಿಬಾಬಾ ಆಗಿ ಅವರ ತಲೆಯ ಬಳಿ ಕುರ್ಚಿಯ ಮೇಲೆ ಕುಳಿತಿದ್ದರು. ಅವರು ಎಚ್ಚರವಾಗಿದ್ದಾಗ ಆ ಕನಸನ್ನು ಜ್ಞಾಪಿಸಿಕೊಂಡರು. ಅವರು ಇನ್ನೂ ಸಾಯಿಬಾಬಾ ಅವರು ಇಹಲೋಕ ತ್ಯಜಿಸಿ 8 ವರ್ಷಗಳಾದರೂ ಅವರ ರಕ್ಷಣೆಯಲ್ಲಿರುವಂತೆ ಕಂಡರು. ದಯಾಮಯ ಕರುಣಾಮಯಿ ಸಾಯಿಬಾಬಾ ಶಿರಡಿಯಿಂದ 1500 ಮೈಲಿಗಳಾಚೆ ಇವರಿಗೆ ಸಾಕ್ಷಾತ್ಕಾರ ನೀಡಿದರು. ಆಗಿನಿಂದ ಅವರಿಗೆ ಸಾಯಿಬಾಬಾ ಅವರಲ್ಲಿ ಭಕ್ತಿ ಹೆಚ್ಚಾಗಿ ಮತ್ತು ಅವರ ಹಳೆ ಅಭಿಪ್ರಾಯ
5 ವರುಷ ಸಾಯಿ ಬಳಿ ಇದ್ದರು. ಏನೂ ಪ್ರಯೋಜನವಾಗಲಿಲ್ಲ ಎಂಬ ಅನಿಸಿಕೆ ತಪ್ಪೆಂದು ಅರಿತರು. ಈ ರೀತಿ ಕಂಡ ಅವರು ಸಾಯಿಬಾಬಾರವರಲ್ಲಿ ಅಪಾರ ಶ್ರದ್ಧೆ ಇಟ್ಟು ಭಾರತಕ್ಕೆ ಮರಳಿದರು. 1924ರಲ್ಲಿ ಅವರು ಮದುವೆಯಾದರು. ಅವರು ಈಗ ಕೊರ್ಹಾಲೆಯಲ್ಲಿದ್ದಾರೆ. ಅವರು ಬಾಬಾರವರ ಸಾಕ್ಷಾತ್ಕಾರ ಹೊಂದಲು ಅದೃಷ್ಟವಂತರಾಗಿದ್ದಾರೆ. ಅವರು 2 ವರ್ಷಗಳಿಗೊಮ್ಮೆ ಸಾಕ್ಷಾತ್ಕಾರ ನೀಡುತ್ತಾ ಅವರಿಗೆ ನೀತಿ ಮಾರ್ಗದರ್ಶಕರಾಗಿದ್ದರು. ಬಾಬಾರವರು ಜೀವಂತರಾಗಿದ್ದಾಗ ಅಪಾರ ಜನಸಂದಣಿ ಅವರ ಸುತ್ತಲೂ ಇದ್ದು ನಾಯಿಗಳು ಸುತ್ತಲೂ ಇರುತ್ತಿದ್ದವು. 1936ರಲ್ಲಿ ಅವರು ಸ್ವಾಮಿಯವರಿಗೆ ಹೇಳಿಕೆ ನೀಡುತ್ತಾ ಈಗ ಅಷ್ಟು ಜನಸಂದಣಿ ಇಲ್ಲ ಎಂದಿದ್ದಾರೆ. 1936ರಲ್ಲಿ ಮಸೀದಿಯಲ್ಲಿ ಜನಗಳೇ ಇರುತ್ತಿರಲಿಲ್ಲ. ಅವರು ಬಾಬಾರವರ ಕೀರ್ತಿಯೇ ಈ ಸ್ವಲ್ಪ ಕಾಲವಿರಬೇಕಾದರೆ ನನ್ನಂತಹವನ ಗತಿ ಏನು ಎಂದು ಹೇಳಿದರು. ಆರ್ಯೆ ತಾರ್ಕಡ್ ಸ್ವಾಮಿಯವರಿಗೆ ಈ ಕೆಳಗಿನ ಘಟನೆ ತಿಳಿಸಿದರು. ಒಂದು ಸಾರಿ ಬಾಬಾ ಸಾಹೇಬ್ ತಾರ್ಕಡ್ ಮತ್ತಿತ್ತರ ಚಾವಡಿಯಲ್ಲಿ ಬಾಬಾರವರ ಜೊತೆ ಒಂದು ಪಕ್ಕದಲ್ಲಿ ಮಲಗಿದರು. ಆಗ ತಾನೇ ಆಗಮಿಸಿದ ಮೀರ್ ಜಮಾನ್ ಇನ್ನೊಂದು ಪಕ್ಕದಲ್ಲಿ ಮಲಗಿದ್ದರು. ಆಕೆ ಬೆಳಗ್ಗಿನ ಜಾವ 3 ಗಂಟೆಗೆ ಎದ್ದು ಬಾಬಾರವರಿಗೆ ಹಿಂದೂಗಳು ನಿಮ್ಮನ್ನು ಕೆಡಿಸುತ್ತಾ ಇಸ್ಲಾಂ ಧರ್ಮವನ್ನು ಹಾಳು ಮಾಡುತ್ತಿದ್ದಾರೆ. ನನಗೆ ಅಪ್ಪಣೆ ಕೊಡಿ, ಈ ಎಲ್ಲರ ಕೊರಳನ್ನು ಕತ್ತರಿಸಿ ನಿಮ್ಮನ್ನು ಬಿಡುಗಡೆ ಮಾಡಬೇಕು ಎಂದರು. ಬಾಬಾ ಸಾಹೇಬ್ ತಾರ್ಕಡ್ ಇದನ್ನು ಆಲಿಸಿ ಹೆದರಿ ಈ ಹುಚ್ಚ ಎಲ್ಲಿ ನಮ್ಮನ್ನು ಕೊಲೆ ಮಾಡುವರೋ ಎಂದು ಶಂಕಿಸಿದರು. ಬಾಬಾರವರು ಈ ಬಾಬಾ ಹುಚ್ಚ ಮತ್ತು ನನ್ನನ್ನು ಪೂಜಿಸುತ್ತಿರುವ ಹಿಂದೂಗಳು ಹುಚ್ಚರು ಮತ್ತು ನಾನೇ ಅವರು ನನ್ನನ್ನು ಪೂಜಿಸಲು ಕಾರಣ ಎಂದು ಜಾನ್ ಅವರನ್ನು ಸಂತೈಸಿದರು. ಇಸ್ಲಾಂ ಧರ್ಮಕ್ಕೆ ವಿರುದ್ಧವಾಗಿ ಮತ್ತು ಹಿಂದೂ ಸಂಪ್ರದಾಯಕ್ಕೆ ವಿರುದ್ಧವಾಗಿ ನನ್ನನ್ನು ಪೂಜಿಸುತ್ತಿದ್ದಾರೆ ಎಂದರು. ಮುಂದುವರೆದು ಇದಕ್ಕೆ ಕಾರಣ ಹಿಂದೂಗಳಲ್ಲ, ನಾನೇ ಇದಕ್ಕೆ ಕಾರಣ. ಆದ್ದರಿಂದ ನೀನು ಯಾರನ್ನಾದರೂ ಕತ್ತರಿಸುವುದಾದರೆ ನನ್ನನ್ನು ಕತ್ತರಿಸು ಎಂದು ಹೇಳಿ ತಮ್ಮ ಕೊರಳನ್ನು ನೀಡಿದರು. ಆಗ ಮೀರ್ ಜಾನ್ ಸುಮ್ಮನಾದ. ಇನ್ನೊಬ್ಬ ಅಸಹಿಷ್ಣುವಾದ ಮುಸ್ಲಿಂ ನಾಗಾಪುರದ ಅಬ್ದುಲ್ಲಾ ಖಾನ್, ಅವನು 4 ತಿಂಗಳು ಬಾಬಾರವರ ಬಳಿ ಇದ್ದರು. ಅವರು ಪತ್ರಿಕೋದ್ಯಮಿಯಾಗಿ ಬೂಟಿ ಮಹಾತ್ಮ ಗಾಂಧಿಯವರಿಗೂ ಪರಿಚಯವಾಗಿದ್ದ ಅವನು ಹಿಂದೂಸ್ಥಾನಿ ಪಠಾಣ, ಆದರೆ ರೋಹಿಲ್ಲಾ ಆಗಿರಲಿಲ್ಲ. ಅವನು ಅಹಮದ್ನಗರದಲ್ಲಿ ಕಾಲವಾದ. ಅವನು ಶಿರಡಿಯಲ್ಲಿದ್ದಾಗ ಬಾಬಾರವರು ನನಗೆ ಮೋಸ ಮಾಡಿದರು ಎಂದು ಒಮ್ಮೊಮ್ಮೆ ಹೇಳುತ್ತಿದ್ದ. ಒಂದು ಸಾರಿ ಈತ ನಾನಾ ಚೋಪೇದಾರ್ ಅವರನ್ನು ಥಳಿಸಿ ಕೋಪರ್ಗಾಮ್ ಮ್ಯಾಜಿಸ್ಟ್ರೇಟ್ ಎದುರು ಮೊಕದ್ದಮೆಗೆ ಗುರಿಯಾದ. ಅವನು ಶಿಕ್ಷೆಗೆ ಗುರಿಯಾಗಿ 15 ರೂಪಾಯಿ ದಂಡ ಸಹಿತ ತೆರಬೇಕಾಯಿತು. ಅವನಿಗೆ ಯಾರೂ ಜಾಮೀನು ಇಲ್ಲವಾದ್ದರಿಂದ ಆತನು ಕೆಲವು ಕಾಲ ಜೈಲಿನಲ್ಲಿದ್ದ. ಬೂಟಿಯವರು ಅವನಿಗೆ 15 ರೂಪಾಯಿ ಕಳುಹಿಸಿದರು. ಅದನ್ನು ತೆಗೆದುಕೊಳ್ಳಲಿಲ್ಲ. ಯಾರು ನನಗೆ ಮೋಸ ಮಾಡಿದರೂ ಅವರೇ ಕೊಡಲಿ, ಬೇರೆಯವರಲ್ಲ ಎಂದ. ಆಗ ಬಾಬಾರವರು ತಮ್ಮ ಕಿಸೆಯಿಂದ 15 ರೂಪಾಯಿ ಕಳುಹಿಸಿ ಅವನನ್ನು ಬಿಡುಗಡೆ ಮಾಡಿದರು. ಬಾಬಾರವರು ಜೀವಂತರಾಗಿದ್ದಾಗ ಅಬ್ದುಲ್ಲಾ ಜಾನ್ ಬಾಬಾರವರು ಗತಿಸಿದರೆ ನನ್ನ ಕೆಲಸ, ನನ್ನ ಶಿಫಾರಸು ಎಲ್ಲವೂ ಅವರೊಂದಿಗೆ ಗತಿಸುತ್ತದೆ ಎಂದು ಒಮ್ಮೆ ಹೇಳಿದ. ಬಾಬಾರವರು ತುರ್ಬನ್ ಹುಂದಂಡಾ ಹನಿ, ಅಂದರೆ ಸಮಾಧಿಯಿಂದಲೇ ನಾನು ನಿನ್ನನ್ನು ಕೋಲಿನಿಂದ ಹೊಡೆಯುವೆ, ಅಂದರೆ ಅವರ ದೇಹವು ಅವಸಾನವಾದರೂ ಅವರ ಪ್ರಭಾವ ಮತ್ತು ಚಟುವಟಿಕೆ ಕೊನೆಗಾಣುವುದಿಲ್ಲ ಎಂದು ಅರ್ಥ. ಇಲ್ಲಿ ನಾವು ಮುಸ್ಲಿಮರನ್ನು ಸಂತೋಷಪಡಿಸಲು ಬಾಬಾರವರು ಇಸ್ಲಾಂ ಧರ್ಮದ 5 ಸಿದ್ಧಾಂತ ಸೂತ್ರಗಳನ್ನು ಪಾಲಿಸುತ್ತಿದ್ದರೆ ಎಂಬುದನ್ನು ಗಮನಿಸಬೇಕು. ಈ 5 ಸಿದ್ಧಾಂತ ಸೂತ್ರಗಳು ಹೀಗಿವೆ.
ಕಲಾಮಿ ಹೇಳಿ ವಿಶ್ವಾಸವನ್ನು ವ್ಯಕ್ತಪಡಿಸಿ, ಪ್ರವಾದಿ ಮಹಮ್ಮದ್ ಅವರನ್ನು ಬಿಟ್ಟು ಯಾವ ದೇವರೂ ಇಲ್ಲ. ಪಂಚ ನಮಾಜ್ ದಿನ 5 ಸಾರಿ ನಮಾಜ್ ಮಾಡುವುದು, ಬೆಳಗ್ಗಿನ ಜಾವ 10 ಗಂಟೆಗೆ, 12 ಗಂಟೆಗೆ, ಸಂಜೆ 5 ಗಂಟೆ ಮತ್ತು ರಾತ್ರಿ 10 ಗಂಟೆಗೆ ಮೊಣಕಾಲೂರಿ ಪ್ರತಿ ಸಾರಿ ಬಗ್ಗಿ ನಮಾಜ್ ಮಾಡಬೇಕು. ರಂಜಾನ್ 40 ದಿನಗಳ ಕಾಲ ಮತ್ತು ಇತರೆ ದಿನಗಳಲ್ಲಿ ವರ್ಷದಲ್ಲಿ 8 ರಿಂದ 10 ದಿನಗಳು ಉಪವಾಸವಿರುವುದು, ಭಿಕ್ಷೆ ನೀಡುವುದು, ದಾನ ಧರ್ಮ ಮಾಡುವುದು, ಮೆಕ್ಕಾಗೆ ಹೋಗುವುದು, ಹಜ್ ಯಾತ್ರೆ. ಯಾರಿಗೆ ಹಣವಿದೆಯೋ ಅವರು ಮೆಕ್ಕಾಗೆ ಹೋಗಬೇಕು. ಇತರರು ಹಣ ದೊರಕದಿದ್ದರೆ ಅವರು ಹಣವನ್ನು ಹೇಗಾದರೂ ಪಡೆದು ಮೆಕ್ಕಾಗೆ ಹೋಗಬೇಕು. ಇವುಗಳಲ್ಲಿ ಬಾಬಾರವರು ಅವರಿಗೆ ಹಣ ದೊರಕಿದಾಗ ಭಿಕ್ಷೆ ನೀಡಿದರು, ದಾನ ಧರ್ಮ ಮಾಡಿದರು. ಅವರು ದಾನ ಧರ್ಮವನ್ನು ರಾಜರಂತೆ ಮಾಡಿದರು. ಶಿರಡಿಯಲ್ಲಿ ಸುಮಾರು 200 ವಸತಿರಹಿತ ಭಿಕ್ಷುಕರಿಗೆ ನೆರವಾಗಿದ್ದರು. ಅವರು ಸಸ್ಯಾಹಾರವಲ್ಲದೆ ಮಾಂಸಾಹಾರವನ್ನೂ ಸಹ ತಮ್ಮ ಖರ್ಚಿನಲ್ಲಿಯೇ ಹಂಡೆಯಲ್ಲಿಯೇ ತಯಾರಿಸಿ ಊಟ ಬಡಿಸುತ್ತಿದ್ದರು. ಇದರ ಜೊತೆಗೆ ಕೆಲವರಿಗೆ ದೇಣಿಗೆ ಕೊಡುತ್ತಿದ್ದರು. ನಾಟ್ಯಕಾರರಾಗಿ ಗರಡಿಯವರಿಗೆ, ದೊಂಬರಾಟದವರಿಗೂ ಮತ್ತು ರಾಮದಾಸಿಗಳಿಗೂ ಧಾರಾಳವಾಗಿ ಹಣ ನೀಡುತ್ತಿದ್ದರು. ಅವರು ಧಾರಾಳವಾದ ಮಹಾರಾಜ ಎಂದು ಎಲ್ಲೆಲ್ಲೂ ಪ್ರಖ್ಯಾತಿಯಾದರು ಮತ್ತು ಮದ್ರಾಸ್ ರಾಮದಾಸಿ, ತಾರಾಬೆಲ್ಲ, ಅಬ್ದುಲ್ಲಾ ಜಾನ್ ಅವರನ್ನು ಆಕರ್ಷಿಸಿದರು. ಮೆಕ್ಕಾಗೆ ಹೋಗುವ ಬಗೆಗೆ ಬಾಬಾರವರು ಹೋಗುವುದಕ್ಕೆ ಆಸಕ್ತಿ ವಹಿಸಲೇ ಇಲ್ಲ. ಅವರಿಗೆ ಮೆಕ್ಕಾಗೆ ಹೋಗುವ ಅಗತ್ಯವೂ ಇರಲಿಲ್ಲ. ಇಸ್ಲಾಂ ತತ್ವಗಳನ್ನು ಅವರು ಎಷ್ಟರ ಮಟ್ಟಿಗೆ ಪಾಲಿಸುತ್ತಿದ್ದರು ಮತ್ತು ಒಪ್ಪಿದ್ದರು ಎಂಬ ಪ್ರಶ್ನೆಗೆ ಉತ್ತರ ನೀಡುವುದು ಕಷ್ಟಕರ. ಮುಸ್ಲಿಮರಲ್ಲಿಯೇ ಅನೇಕ ಪಂಗಡಗಳಿದ್ದು, ಕುವಾಡಿಯನ್ರು ಹಿಂದುತ್ವದ ಅನೇಕ ಸಂಪ್ರದಾಯಗಳಿಗೆ ಹೋಲುತ್ತಾರೆ. ಸುನ್ನಿ ಮತ್ತು ಶಿಯಾಗಳು ಕೆಲವು ಪದ್ಧತಿಗಳಲ್ಲಿ ಒಡಂಬಡಿಕೆಯಾಗಿ ಇನ್ನಿತರ ಪದ್ಧತಿಗಳಲ್ಲಿ ಭಿನ್ನವಾಗಿರುತ್ತಾರೆ. ಪ್ರತಿಯೊಂದು ಪಂಗಡದ ತತ್ವವನ್ನೂ ತೆಗೆದುಕೊಂಡು ಅವು ಬಾಬಾರವರ ದೃಷ್ಟಿಕೋನದಲ್ಲಿ ಹೊಂದಿಕೊಂಡಿದ್ದವು ಎಂಬುದನ್ನು ತಿಳಿಯುವುದು ಕಷ್ಟಕರ. ರಾವಾಡಿಯಸ್ನು ತೆಗೆದುಕೊಂಡು ಅವರ ಬಹಳವಾದಷ್ಟು ಭಾಗವು ಬಾಬಾರವರು ಹೇಳಿದುದೇ ಆಗಿದೆ ಮತ್ತು ಈ ಗ್ರಂಥ ಬಾಬಾರವರ ಮಹಾಸಮಾಧಿ ನಂತರ ಪ್ರಕಟವಾಗಿದೆ. ಮಿರ್ಜಾ ಮಹಮ್ಮದ್, ಮಿರ್ಜಾ ಅಹಮದ್ ಅವರು ನಾವು ನೈಜ ಮತ್ತು ಜೀವಿಸಿರುವ ದೇವರನ್ನು ನಂಬಬೇಕು ಮತ್ತು ಈ ಸತ್ಯವನ್ನು ಆ ದೇವರ ಜೀವನ ಮತ್ತು ನಮ್ಮ ಪ್ರಾರ್ಥನೆಗಳಿಗೆ ಸ್ಪಂದಿಸುವುದರ ಮೇಲೆ ನಿದರ್ಶನವಾಗುತ್ತದೆ. ನಿಜವಾಗಿಯೂ ಇದೇ ಬಾಬಾರವರ ತತ್ವಗಳಾಗಿದ್ದವು. ಅವರು ನಿಜಕ್ಕೂ ದೈವಿಕ ಶಕ್ತಿ ಹೊಂದಿ ನಮ್ಮ ಪ್ರಾರ್ಥನೆಗಳಿಗೆ ಸ್ಪಂದಿಸುತ್ತಿದ್ದರು. ರುವಾಡಿಯನ್ ಅವರುಗಳು ಬಾಬಾರವರು ಓರ್ವ ಶ್ರೇಷ್ಠ ದೇವತೆ ಎಂದು ಭಾವಿಸಿದ್ದರೆ ಎಂಬುದು ತಿಳಿಯುವುದಿಲ್ಲ. ಏಕೆಂದರೆ ಯಾವ ರುವಾಡಿಯನನ್ನು ಅವರ ಅಭಿಪ್ರಾಯ ತಿಳಿಸಲಿಲ್ಲ. ಬಾಬಾರವರೇ ಸ್ವತಃ ದೇವರುಗಳಿಗೆ ಎಲ್ಲೆಲ್ಲೂ ಪ್ರತಿನಿಧಿಗಳಿದ್ದಾರೆ. ಅವರುಗಳಿಗೆ ಅಪಾರ ಶಕ್ತಿಗಳಿವೆ, ನನಗೂ ಅಪಾರವಾದ ಶಕ್ತಿಗಳಿವೆ ಎಂದಿದ್ದಾರೆ. ಇದು ಮುಸ್ಲಿಂ ಧರ್ಮಕ್ಕೂ ಸಂಪೂರ್ಣ ಹೊಂದಾಣಿಕೆ ಇದೆ. ಅವು ಬಾಬಾರವರ ತತ್ವಗಳು. ರುವಾಡಿಯನ್ಗೆ ಅವರ ಅಭಿಪ್ರಾಯಗಳು ಬಾಬಾರವರ ಅಭಿಪ್ರಾಯಗಳೇ ಆಗಿದ್ದವು. ಆದ್ದರಿಂದ ಅವರು ತಮ್ಮ ಮುಖ್ಯ ತತ್ವಕ್ಕೆ ಎಲ್ಲರಿಗೂ ಸಮಾನವಾದ ಅಭಿಪ್ರಾಯದ ದೇವರನ್ನು ಆರಿಸಿಕೊಂಡಿದ್ದಾರೆ. ತತ್ವಗಳ ವ್ಯತ್ಯಾಸ ಅಥವಾ ಒಳಪಂಗಡಗಳ ಆಚರಣೆಗಳು ಅವು ಅಷ್ಟು ಮುಖ್ಯವಲ್ಲ. ಪ್ರತಿಯೊಂದು ಧರ್ಮದ ಸಾರವು ನಿಜವಾದ ದೈವ ಭಕ್ತಿಯುಳ್ಳ ಹಿಂದೂ ಮತ್ತು ನಿಜವಾದ ಭಕ್ತಿಯುಳ್ಳ ಮುಸ್ಲಿಮರು ದೇವರಲ್ಲಿ ಶರಣಾಗತರಾಗಿ ದೇವರಲ್ಲಿ ಪ್ರೇಮದ ಉತ್ತುಂಗದ ಶಿಖರವನ್ನು ತಲುಪಿರುವುದರ ಮೇಲೆ ಅವಲಂಬಿಸುತ್ತದೆ. ಇಂತಹ ಧಾರ್ಮಿಕ ವ್ಯಕ್ತಿಗಳನ್ನು ಆಯಾ ಮತದ ಪಾಲಕರು ಎಂದು ಗುರುತಿಸಲ್ಪಟ್ಟಿದ್ದಾರೆ.
ಬಾಬಾರವರೇ ಸಮಗ್ರ ಆಗಿದ್ದರೂ ದೇವರನ್ನು ತಲುಪಿ ದೇವರಲ್ಲಿ ತನ್ಮಯತೆಯನ್ನು ಹೊಂದಿ ಪರಮಾನಂದರಾಗಿ ತಮ್ಮ ಸರ್ವಸ್ವವನ್ನು ದೇವರಿಗೆ ಅರ್ಪಿಸಿ ಎಲ್ಲ ಮತಗಳು ಹಿಂದೂ, ಮುಸ್ಲಿಂ ಇತ್ಯಾದಿ ಮತಗಳಿಂದ ಪ್ರಶಂಸೆ ಪಡೆದು ಉತ್ತುಂಗ ಶಿಖರವನ್ನು ತಲುಪಿದ್ದಾರೆ. ಆದ್ದರಿಂದ ಅಲ್ಲಿಯ ತನಕ ಮುಸ್ಲಿಮರು ಅತಿ ಶೀಘ್ರದಲ್ಲಿಯೇ ಬಾಬಾರವರನ್ನು ಪ್ರಶಂಸಿಸುತ್ತಾರೆ ಎಂಬ ಪ್ರಶ್ನೆಗೆ ಆಶಾದಾಯಕವಾದ ಪರಿಣಾಮ ಇದೆ. ಮುಸ್ಲಿಮರಲ್ಲಿ ಹಿಂದೂಗಳ ವಿರುದ್ಧವಾದ ಅಭಿಪ್ರಾಯ ಕ್ರಮೇಣ ಕರಗುತ್ತಿದೆ. ಆದ್ದರಿಂದ ಅನೇಕ ಧರ್ಮದ ಪಂಗಡದ ಜನಗಳು ಅತಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಾಬಾ ಅವರೆಡೆ ಆಕರ್ಷಿತರಾಗುತ್ತಾರೆ ಎಂದು ದೃಢ ನಂಬಿಕೆ ಇದೆ. ಸಾಯಿಬಾಬಾರವರಲ್ಲಿ ವಿಶ್ವಾಸ ಹೆಚ್ಚಾಗಿ ಮೂಡುತ್ತಿದೆ. ಈಗ ಪ್ರತಿ ವರ್ಷವೂ ಸಾಯಿಬಾಬಾರವರ ಭಕ್ತರ ಸಂಖ್ಯೆ ಅಭಿವೃದ್ಧಿಯಾಗಿ ಬಾಬಾರವರು ಜೀವಿಸಿದ್ದ ಕಾಲಕ್ಕಿಂತ ಹೆಚ್ಚಾಗಿ ಜನಗಳು ಮಸೀದಿ, ಸಮಾಧಿ ಮಂದಿರಗಳ ದರ್ಶನಕ್ಕೆ ಅಪಾರವಾಗಿ ಬರುತ್ತಿದ್ದಾರೆ. ಇದರಲ್ಲಿ ಹಿಂದೂ ಭಕ್ತರ ಸಂಖ್ಯೆಯೇ ಹೆಚ್ಚು. ಪಾರ್ಸಿ ಭಕ್ತರು ಸ್ವಲ್ಪ ಮಟ್ಟಿಗೆ ಇದ್ದಾರೆ. ಮುಸ್ಲಿಂ ಭಕ್ತರೂ ಇದ್ದಾರೆ. ಪಾರ್ಸಿ ಭಕ್ತಳೋರ್ವಳು ಬಾಬಾರವರ ಬಗ್ಗೆ ಒಂದು ಒಳ್ಳೆಯ ಪುಸ್ತಕ ಬರೆದಿರುತ್ತಾರೆ. ಇತರೆ ಮತಗಳನ್ನು ತೆಗೆದುಕೊಂಡರೆ ಕ್ರಿಶ್ಚಿಯನ್ ಭಕ್ತರು ಕಡಿಮೆ. ಅನೇಕ ಕ್ರಿಶ್ಚಿಯನ್ ಭಕ್ತರು ಸಾಯಿಬಾಬಾ ಅವರಿಂದ ಲಾಭ ಪಡೆದಿದ್ದಾರೆ ಮತ್ತು ಸಾಯಿ ಕೃಪೆಗೆ ಪಾತ್ರರಾಗಿದ್ದಾರೆ. ರೋಮನ್ ಕ್ರಿಶ್ಚಿಯನ್ನರು ಬಾಬಾರವರ ಪ್ರಭಾವಕ್ಕೆ ಒಳಗಾಗಿದ್ದಾರೆ. ಆದರೆ ಬಾಬಾರವರ ಸರ್ವಧರ್ಮ ಸಮನ್ವಯ ನೀತಿಯಿಂದ ಕ್ಯಾಥೋಲಿಕ್ ಕ್ರಿಶ್ಚಿಯನ್ನರೂ ಸಹ ಬಾಬಾ ಭಕ್ತರುಗಳಾಗುವ ಆಶಾಭಾವನೆ ಇದೆ. ಇಲ್ಲಿ ಬೇಕಾಗಿರುವುದು ಶ್ರದ್ಧೆ ಮತ್ತು ವಿಶ್ವಾಸ ಮಾತ್ರ. ಇಲ್ಲಿಗೆ ಭಾಗ 3ರ 15ನೇ ಅಧ್ಯಾಯವು ಸಮಾಪ್ತಿಯಾಯಿತು. ಶ್ರೀ ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ.